ಅಧ್ಯಕ್ಷರಾಗಿ ಆಗಮಿಸಿದಂತಹ ನೋಡಲ್ ಅಧಿಕಾರಿಗಳಾದಂತಹ ಶ್ರೀಮತಿ ವಿದ್ಯಾ ದೇಸಾಯಿ, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ, ತಾಲೂಕಾ ಪಂಚಾಯತ್ ಸಿದ್ದಾಪುರ ಇವರಿಗೆ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ನೆರೆದಂತಹ ಅಧಿಕಾರಿಗಳು ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಗಣೇಶ್ ಕುಡಿಯಲ್ ಸರ್ ಇವರಿಗೂ ಕೂಡ ನೆರೆದಂತಹ ಸರ್ವರ ಪರವಾಗಿ, ಮಕ್ಕಳ ಪರವಾಗಿ, ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಹಾಗೆಯೇ ಶ್ರೀ ನಾಗರಾಜ್ ಹೆಗಡೆ, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ, ತಾಲೂಕಾ ಪಂಚಾಯತ್ ಸಿದ್ದಾಪುರ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ, ನೆರೆದಂತಹ ಸಮಸ್ತ ನಾಗರಿಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ಅಲ್ಲದೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದಂತಹ ಶ್ರೀ ಮೋಹನ್ ನಾಯ್ಕ್ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಮಕ್ಕಳ ಪರವಾಗಿ, ನೆರೆದಂತಹ ಸಮಸ್ತ ನಾಗರಿಕರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಸ್ಟಿಎಂಸಿ ಸದಸ್ಯರುಗಳು ಹಾಗೂ ಪಾಲಕರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನೆರೆದಂತಹ ಸರ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇವೆ.
ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷ ಸಭೆಗಳನ್ನು ಹಮ್ಮಿಕೊಂಡಿರೋದು ತಪ್ಪಾಗಲಿಕ್ಕಿಲ್ಲ. ಇವತ್ತು ಈ ಸಭೆಗೆ ಆಗಮಿಸಿದಂಥ ಸಭಾಧ್ಯಕ್ಷರಿಗೂ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಬಂದಂಥ ಗಣೇಶ್ ಪಡೆಯವರಿಗೂ ಮತ್ತು ನಮ್ಮ SMC ಅಧ್ಯಕ್ಷರಿಗೂ ಮತ್ತು ಇಲ್ಲದಂತೆ ಎಲ್ಲರಿಗೂ ಇವತ್ತು ನಾನು ಈ ಒಂದು ಸಭೆಗೆ ಸಂಬಂಧಪಟ್ಟಂತ ಧನ್ಯವಾದ. ಇಲ್ಲಿ ಏನಿದೆ, ಈಗ ನಾವು ಸಮಗ್ರ ಶಿಕ್ಷಣ ಅಭಿಯಾನ ಅಂತ ಈಗಾಗಲೇ 2022-2021 ಸ್ಟಾರ್ಟ್ ಆಗಿದೆ. ಅಲ್ಲಿ ಏನಿದೆ ಅಂದ್ರೆ ಶಾಲೆಯ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳನ್ನ ಒಂದೇ ಶಿಕ್ಷಣ ಯೋಜನೆ ತರಬೇಕು ಅಂತ LKG UKG ಅಂಗನವಾಡಿಯಿಂದ ಹಿಡಿದ್ಬಿಟ್ಟು 12th ಸ್ಟ್ಯಾಂಡರ್ಡ್ ವರೆಗೆ PUC ವರೆಗೂ ಕೂಡ ಇಲ್ಲಿ ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತ ಸರ್ಕಾರದ ಏನು ಅನುದಾನ ಬಂದಿದೆ ಅದು ಫಲಾನುಭವಿಗಳಲ್ಲಿ ಮಕ್ಕಳಿಗೆ ಅದು ಬೆನಿಫಿಟ್ ಸಿಗ್ತಾ ಇದೆ ಇದುವರೆಗೆ, ಅದು ಯಾವ ತರ ಬಳಕೆ ಆಗ್ತಾ ಇದೆ ಅಥವಾ ಅದರಿಂದ ಏನಾದ್ರು ಲೋಪದೋಷಗಳು ಉಂಟು ಅಥವಾ ಅಲ್ಲಿ ಅನುದಾನ ಹಂಚಿಕೆಯಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿರೋ ಸರಿಯಾದ ಇನ್ ಟೈಮ್ ಮುಗ್ತಾ ಇದೆ ಹೇಗೆ ಹೇಳೋದನ್ನ, ಮತ್ತು ಅವ್ರ ಕಲಿಕಾ ಮಟ್ಟ ಯಾವ ತರ ಇದರಿಂದ ಉಪಯೋಗ ಆಗ್ತಾ ಇದೆ ಅಥವಾ ಏನಾದ್ರು ಅದರಿಂದ ಏನಾದ್ರು ನ್ಯೂನತೆಗಳು ಉಂಟಾ ಅಥವಾ ಅದನ್ನ ಇನ್ನೂ ಸುಧಾರಿಸಿಕೊಳ್ಳಿಕ್ಕೆ ಯಾವ ತರ ಅದನ್ನ ನಾವು ಇನ್ನೂ ಬದಲಾವಣೆ ಮಾಡಬಹುದು ಅಥವಾ ಅವಶ್ಯಕತೆ ಇದೆ ಹೇಳೋದಕ್ಕೆ ಇಲ್ಲಿ ಒಂದು ಪಾರದರ್ಶಕವಾಗಿ ನಾವು ಫಲಾನುಭವಿ ಜೊತೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇಲ್ಲಿ ತಮಗೆಲ್ಲ ಗೊತ್ತಿರಬಹುದು, ಸಾಮಾಜಿಕ ಪರಿಶೋಧನೆ ಇದು ಮೊಟ್ಟಮೊದಲು 2009ರಿಂದ ಸ್ಟಾರ್ಟ್ ಆಗಿದ್ದು. ಮೊದಲು ಗ್ರಾಮ ಪಂಚಾಯತ್ಗಳಿಗೆ ಉಳಿದಂತೆ ಬೇರೆ ಇಲಾಖೆಗಳದ್ದು ನಾವು ಸಾಮಾಜಿಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಏನು ಸರ್ಕಾರದ ಬಂದ ಅನುದಾನವನ್ನ ಭೌತಿಕವಾಗಿ ಪರಿಶೀಲನೆ ಮಾಡಿಬಿಟ್ಟು ಅದು ಹಣ ಬಳಕೆ ಯಾವ ತರ ಆಗಿದೆ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗಿತ್ತು. ಅಲ್ಲಿ ಮೊದಲೇನಿದೆ, ಈಗ ನಾವು ಬೇರೆ ಬೇರೆ ಆಡಿಟ್ಗಳು ನಡೀತಿತ್ತು, ಅದು ಏನಾಗಿದೆ ಒಂದು ಅಫಿಷಿಯಲ್ ಮಟ್ಟದಲ್ಲಿ ಅಲ್ಲೇ ಲೋಕಲ್ ಅಲ್ಲೇ ನಡೆಯುವಂತದ್ದು, ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ ಕೊಡೋದು, ಅದಕ್ಕೆ ವರದಿ ಸಲ್ಲಿಸೋದು ಈ ತರ ಇತ್ತು. ಇದು ಆ ತರ ಅಲ್ಲ, ಇದು ಸಾಮಾಜಿಕವಾಗಿ ಅಂದ್ರೆ ಜನ ಜೊತೆಗೆ ಸೇರ್ಕೊಂಡ್ಬಿಟ್ಟು ನಾವು ಕೂಡ ಅಲ್ಲಿ ಅವರ ಒಂದು ಏನಿದೆ ಚರ್ಚೆ ಇರ್ಬೋದು ಅಥವಾ ಅವರ ಒಂದು ಲೋಕಲ್ ಆಗಿ ಯಾವ ತರ ಹಣ ಬಳಕೆ ಆಗಿದೆ ಅಥವಾ ಯಾವ ತರ ಆಗ್ಬೇಕು, ಅಲ್ಲಿ ಏನೆಲ್ಲ ಒಂದು ಸರ್ಕಾರ ಯೋಜನೆಗಳನ್ನ ನಾವು ಅದನ್ನ ಉಪಯೋಗ ತಗೊಳ್ಬಹುದು ಬಗ್ಗೆ ಅವ್ರ ಜೊತೆ ನಾವು ಚರ್ಚೆ ಮಾಡಬೇಕು. ಒಂದು ಸಭೆಯಲ್ಲೇ ಗ್ರಾಮ ಸಭೆಗಳಲ್ಲೇ ಅಥವಾ ಶಾಲಾ ಸಭೆಗಳಲ್ಲೇ ನಾವು ಅದನ್ನ ಪ್ರಸ್ತುತಪಡಿಸಿ ಅಲ್ಲಿ ಒಂದು ಚರ್ಚೆ ಮಾಡುವಂಥದ್ದು ಅಂದ್ರೆ ಸಾರ್ವಜನಿಕರ ಗಮನಕ್ಕೆ ಇರಬೇಕು, ಮತ್ತೆ ಬೆನಿಫಿಷರಿ ಫಲಾನುಭವಿಗಳ ಗಮನಕ್ಕೆ ಇರಬೇಕು. ಅದು ಈ ಸರ್ಕಾರ ಬರುವಂತಹ ಸವಲತ್ತುಗಳು ಅದು ಯಾವ್ದೆಲ್ಲ ಬರುತ್ತೆ, ಅದು ಏನೆಲ್ಲ ಯೂಸ್ ಮಾಡ್ಕೋಬಹುದು, ಅದರಿಂದ ಏನು ಉಪಯೋಗ ಆಗಿದೆ ಅದನ್ನು ಅಕ್ಕಪಕ್ಕದ ನೀವು ಏನಿದೆ ಬೆನಿಫಿಷರಿ ಸಾರ್ವಜನಿಕರು ಅದನ್ನ ತಾವು ಪ್ರತಿದಿನ ಏನಿದೆ